ಫ್ರೆಂಡ್ಸ್, ವೆಲ್ಕಮ್ ಟು ಲವ್ ಎಂಜಾಯ್ ಚಾನಲ್. ಇವತ್ತಿನ ರೆಸಿಪಿ ಪಾಂಪ್ಲೆಟ್ ಫಿಶ್ ಫ್ರೈ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಪಾಂಪ್ಲೆಟ್ ಫಿಶ್ ತೊಗೊಂಡಿದ್ದೀನಿ, 2 kg ಫಿಶ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ನಿಮಗೆ ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ. ಇದು 2 ರಿಂದ 3 ನಿಂಬೆಹಣ್ಣಷ್ಟು ಸೈಜಲ್ಲಿ ಹುಣಸೆಹಣ್ಣು ನೆನೆಸಿ ಅದ್ರದ್ದು ರಸನ ಕಿವುಚಿಟ್ಕೊಂಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ. ಇಲ್ಲಿ 2 kgಗೆ 4 ಪ್ಯಾಕೆಟ್ಸ್ ಆಚಿ ಫಿಶ್ ಫ್ರೈ ಮಸಾಲ ಹಾಕಿದ್ದೀನಿ. ಇದನ್ನು ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಆಚಿ ಫಿಶ್ ಫ್ರೈ ಮಸಾಲ ನಿಜವಾಗ್ಲೂ ತುಂಬ ಒಳ್ಳೆ ಟೇಸ್ಟ್ ಇದೆ. ಸ್ಪೈಸಿ ಕಮ್ಮಿ ತಿನ್ನೋರು ಬೇರೆ ಆಚಿ ಫಿಶ್ ಫ್ರೈ ಮಸಾಲ ಆ್ಯಡ್ ಮಾಡ್ಕೊಂಡ್ರೆ ಸಾಕು. ಅಚ್ಕಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಸ್ಪೈಸಿ ಜಾಸ್ತಿ ತಿನ್ನೋದ್ರಿಂದ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 4 ರಿಂದ 5 ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಈ ಮಸಾಲ ನೀವು ಫಿಶ್ ಫ್ರೈ ಮಸಾಲ ಕಲಿಸುವಾಗ ಹಸಿಮೆಣ್ಸಿನ್ಕಾಯಿ ಹಾಕಿ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇಲ್ಲಿ 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮಿಕ್ಸ್ ಮಾಡಿ ಫಿಶ್ಗೆ ಅಪ್ಲೈ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಅಡಿಷ್ನಲ್ ವಾಟರ್ನ ಆ್ಯಡ್ ಮಾಡಿಲ್ಲ. ಹುಣಸೆಹಣ್ಣು ನೀರು ಏನಿತ್ತು ಅದರಲ್ಲೇ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲನೂ ಫಿಶಲ್ಲಿ ಅಪ್ಲೈ ಮಾಡಿಬಿಟ್ಟು ಒಂದು 30 ಮಿನಿಟ್ಸ್ ಫಿಶ್ನ ಮ್ಯಾರಿನೇಟ್ ಮಾಡೋಕ್ಕಿಡೋಣ. ಸೊ ಫ್ರೆಂಡ್ಸ್, ಇವಾಗ ನೋಡ್ಬೋದು 30 ಮಿನಿಟ್ಸ್ ಆಗಿದೆ. ಫಿಶ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈ ಕಡೆ ನಾನು ತವಾ ಇಟ್ಟಿದ್ದೀನಿ. ತವಾನೂ ಕಾದಿದೆ. ಸೊ ಇದಕ್ಕೊಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಒಂದೊಂದೇ ಫಿಶ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಆಯಿಲ್ ಹಾಕಿದ್ದೀನಿ. ಸೊ ನೋಡ್ಬೋದು, ಫಿಶ್ ಹಾಕ್ತಾಯಿದ್ದೀನಿ. ಸೊ ಈ ಫಿಶನ್ನ ಒಂದು ಸೈಡು 3 ಮಿನಿಟ್ಸ್ ಥರ ಬೇಯಿಸ್ಕೊಳ್ಳಿ. ಇವಾಗ ಇಲ್ಲಿ 3 ಮಿನಿಟ್ಸ್ ಆದಮೇಲೆ ಮತ್ತೆ ತಿರುಗಿಸಾಕಿ ಇನ್ನೊಂದು 3 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಫ್ರೆಂಡ್ಸ್ ನೋಡ್ಬೋದು, ಫಿಶ್ ಫ್ರೈ ರೆಡಿಯಾಗಿದೆ. ಇವಾಗ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಆಚೆ ಫಿಶ್ ಫ್ರೈ ಮಸಾಲ ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಇನ್ನೂ ಏನಾದರೂ ಡಿಶಸ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತಷ್ಟು ರೆಸಿಪಿಗಳ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.